ರಶ್ಮಿ, ಪ್ರತಿಯೊಂದು ಹೆಣ್ಣಿಗೂ ಇದು ತುಂಬ ಸ್ಪೆಷಲ್ ಮೂಮೆಂಟ್. ನಿನ್ನ ಸಂಸಾರ ಶುರುವಾಗ್ತಿದೆ. ಈ ಹಿಂದೆ ಆಗಿದ್ದೆಲ್ಲ ಮರ್ತ್ಬಿಡು. ನಿನ್ನ ಜೀವನ ಮುಂದೆ ತುಂಬ ಚೆನ್ನಾಗಿರುತ್ತೆ. ಸೀನಾ ಇದ್ದಕ್ಕಿದ್ದಾಗೆ ನಿನಗೆ ತಾಳಿ ಕಟ್ಟಿದ್ದಾನೆ. ಅವನ ಸಡನ್ನಾಗಿ ಗಂಡ ಅಂತ ಹೇಗೆ ಅಂದ್ಕೊಡೋದು ಅಂತ ನನಗೆ ಗೊತ್ತಾಗಲ್ಲ. ಆದರೆ ಒಂದು ಮಾತಂತೂ ನಿಜ, ಕೆಲವು ಸಂಬಂಧ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗತ್ತೆ. ಅಣ್ಣನ್ ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದ್ರೆ ಅಣ್ಣನ್ ನೋಡ್ತಾ ನೋಡ್ತಾ ಅದಕ್ಕೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ. ವಾ, ನಾನು ಅವತ್ತು ಅದಕ್ಕೆ ಅಣ್ಣನ ಬಗ್ಗೆ ಹೇಳಿದ್ನ, ಅದಕ್ಕೆ ಇವತ್ತು ಗುರುಗೆ ಹೇಳ್ತವಳೆ. ರಶ್ಮಿ, ಅಣ್ಣನ ಮನೆಯಿಂದ ಅತ್ತೆ ಮನೆಗೆ ಬಂದಿದ್ಯಾ? ಎಲ್ಲಾದ್ನೂ ಅನುಸರಿಸ್ಕೊಂಡು ಹೋಗ್ಬೇಕವ. ಸರಿ ಅಣ್ಣ. ಸೀನಾ ಒಳ್ಳೆ ಹುಡುಗ, ಆದರೆ ಹುಸಿ ಉಡಾಳ ಆಟೆಯ. ಅವನ್ನ ನೀನೇ ತಿದ್ಕೊಂಡು ತುಂಬ ಚೆನ್ನಾಗಿ ಬದಿಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಇವನ್ ಯಾಕೆ ಹಿಂಗೆ ಕೂತಿದ್ದಾನೆ? ಇವಾಗ ಇವನ್ನ ಏನಂತ ಕರಿಬೇಕು? ಸೀನಾ ಅಂತ ಕರೀಲ, ಇಲ್ಲ ಮೊದ್ಲಿನ ಥರ ಓದಿಗೇತ ಅಂತ ಕರೀಲ, ಅಥವಾ ಮದುವೆ ಆಗಿದೆ ಅಂತ ರೀ ಅಂತೆಲ್ಲ ಅನ್ಬೇಕಾ? ಗೊತ್ತಾಗ್ತಿಲ್ವಲ್ಲಪ್ಪ. ಮೊದಲೇ ಈ ಡೌಟ್ ಏನಾದ್ರು ಬಂದಿದ್ರೆ ಅತ್ಗೇನಾದ್ರೂ ಕೇಳ್ಬೋದಿತ್ತು. ನನ್ನ ಕರ್ಮ, ನಾಳೆ ಪಿಂಕಿ ಜೊತೆ ಮದುವೆ ಮಾಡಿಕೊಂಡು ಈ ಬುಲ್ಡೋಸರ್ ಜೊತೆ ಫಸ್ಟ್ ನೈಟ್ ಸೆಟಪ್ ಅಲ್ಲಿ ರಾತ್ರಿ ಕಳೆಯಂಗಾಯ್ತಲ್ಲ ಗುರು. ನಂದು ಒಂದ್ ಜೀವನ, ಇದ್ರ ಬದಲು ಸ್ಮಶಾನದಲ್ಲಿ ಹೋಗಿ ಹೆಣದ ಪಕ್ಕ ಮನಿ ಕಳದೆ ವಾಸಿ, ನಿಮ್ದೇ ಆಗಾರ ಮಲ್ಕೋಬಹುದು. ಇಲ್ಲೂ ಅದೇ ಹೂವು, ಅಲ್ಲೂ ಅದೇ ಹೂವು. ಎಲ್ಲ ಇವನ ನನ್ನನ್ನು ನೋಡಿ ಯಾಕೆ ಹೀಗೆ ಮುಖ ಕಿವುಚ್ತಿದ್ದಾನೆ? ಅದಕ್ಕೆ ಹೇಳಿದ್ದಾರೆ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ನನ್ನ ಬಾಯಲ್ಲಿ ಬರೋ ಮಾತೇ ಬೇರೆ. ಯಪ್ಪ, ಇವಳನ್ನ ನೋಡಕಾನ ಆಯ್ತದ? ನಂದಿ ಬೆಟ್ಟಕ್ಕೆ ಸೀರೆ ಉಡಿಸ್ದಂಗ ಅವಳೆ, ಇವಳ ಜೊತೆ ಹೆಂಗಯ್ಯ ಇರೋದು? ಅದಕ್ಕೆ ಹೇಳಿದ್ದಾರೆ ಮದುವೆ ಆದಮೇಲೆ ಗಂಡ್ಮಕ್ಳು ಸೈಲೆಂಟ್ ಆಗ್ತಾರೆ ಅಂತ. ಇವನು ಹಾಗೆ ಆಗಿದ್ದಾನೇನೋ, ಅದಕ್ಕೆ ಸುಮ್ಮನಿರಬೇಕು. ಹೆಣ್ಣಾಗಿ ನಾವೇ ಸ್ವಲ್ಪ ಬಗ್ನಡಿಬೇಕು ಅಂತ ಅಣ್ಣ ಹೇಳಿದ್ದಾನೆ. ನಾನೇ ಮಾತಾಡಿಸ್ತೀನಿ. ಏನೀಗ ಮಾತಾಡಲ್ವಾ? ನಿನ್ನೆ ಕೇಳ್ತಿರೋದು, ಈ ಮದುವೆ ಹಿಂಗೆಲ್ಲ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನಗಿವಾಗ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ನೀನು ಮಾತಾಡದೆ ಹೋದರೆ ನಾನು ಏನೋ ಮಾಡಲಿ ಸೀನಾ? ನಿನ್ನ ಸೀನಾ ಅಂತ ಕರೆದ್ರೆ ಬೇಜಾರಾಗತ್ತಾ? ಸರಿ, ನಿಂಗೆ ಯಾವ ಥರ ಇಷ್ಟನೋ ಆ ಥರನೇ ಹೇಳು, ಹಾಗೆ ಕರಿತೀನಿ. ಏನಿವಾಗ ನಿನ್ನ ರೀ ಅಂತ ಕರಿಬೇಕಾ? ಕಷ್ಟನೇ, ಆದರೂ ಏನೋ ಸ್ವಲ್ಪ ಟ್ರೈಂಗ್ ಮಾಡಿ ಕರಿತೀನಿ ಕಣೋ. ಮಾತಾಡೋ. ಇಷ್ಟು ದಿನ ಜಗಳಾಡಿ ಇವಾಗ ಹೇಗಪ್ಪ ಇವಳ ಹತ್ರ ಮಾತಾಡೋದು ಅಂತ ಅನ್ಕೋತಾ ಇದೆಯಾ? ನಾನು ಅದನ್ನೆಲ್ಲ ಬಿಟ್ಟಾಯ್ತೋ. ಅದಕ್ಕೆ ಬೇರೆ ಹೇಳಿದ್ರು ಹಳೆದನ್ನೆಲ್ಲ ಮರೆತು ಬದುಕಬೇಕು ಅಂತ. ಅದಕ್ಕೆ ನೋಡು, ನಾನೇ ನಿನ್ನ ಹತ್ರ ಬಂದು ಎಷ್ಟು ಸ್ಮೂತಾಗಿ ಮಾತಾಡ್ತಾ ಇದ್ದೀನಿ ಅಂತ. ಏನಾದರೂ ಹೇಳೋ ಸೀನಾ. ಓ, ಆ ಹುಡುಗನ ಇಷ್ಟಪಟ್ಟು ನನ್ನ ಜೊತೆ ಮದುವೆ ಆಯ್ತಲ್ಲ ಅಂತ ಬೇಜಾರೇನೋ? ಅದೆಲ್ಲ ಬರೀ ಗೌರವ ಅಷ್ಟೇ ಕಣೋ. ಅದು ಅಲ್ಲದೆ ನಾನು ಅವನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದು ನನ್ನ ಅಣ್ಣಂಗೋಸ್ಕರ. ನಮ್ಮಣ್ಣ ಒಂದು ಕಲ್ಲು ತೋರಿಸಿ ತಾಳಿ ಕಟ್ಟಿಸ್ಕೊ ಅಂತಂದಿದ್ರೆ ಅದನ್ನು ಮಾಡ್ತಾ ಇದ್ದೆ ಕಣೋ. ಬರೀ ನಾನಷ್ಟೇ ಅಲ್ಲ, ನಮ್ಮ ಮನೇಲಿರೋ ನನ್ನ ಅಕ್ಕ ತಂಗಿರು ಎಲ್ಲರೂ ಬದುಕ್ತಾ ಇರೋದೇ ನಮ್ಮ ಅಣ್ಣಂಗೋಸ್ಕರ. ಆ ಪಾಪಿ ಕಡೆಯವರು ಯಾವಾಗ ನಮ್ಮ ಅಣ್ಣಂಗೆ ಅಷ್ಟೆಲ್ಲ ನೋವು ಕೊಟ್ಟರೋ ಅವನ ಮೇಲಿದ್ದಿದ್ದ ಗೌರವ ಎಲ್ಲ ಅಲ್ಲೇ ಸುಟ್ಟು ಭಸ್ಮ ಆಗೋಯ್ತು. ನಿಜವಾಗ್ಲೂ ಕಣೋ. ಹೋಗಲಿ, ಈ ಹಾಲಾದರೂ ಕುಡಿ. ಅವರೆಲ್ಲ ಸೇರಿ ಕೊಟ್ಟು ಕಳಿಸಿದ್ದಾರೆ.
ತಗೋ. ತಗೊಳ್ಳೋ, ಹಾಲು ತಣ್ಣಗಾಗೋಗುತ್ತೆ, ಕುಡಿಯೋ. ಜೀವನಕ್ಕೇನೆ ಹಾಲು ತುಪ್ಪ ಬಿಟ್ಬಿಟ್ಟು ಈಗ ಹಾಲು ಕುಡಿ ಅಂತ ಹೇಳ್ತಿದ್ದೀರಾ ರಾಕ್ಷಸಿ? ಅವ್ವ ಮಕ್ಕಳವ್ವ, ನನ್ನ ತಾಯಿ. ತಂಗಿ ಮದುವೆನೂ ಆಯ್ತು, ಮನೆ ತುಂಬಿಸೂ ಆಯ್ತು, ಎಲ್ರೂ ಖುಷಿಯಾಗೂ ಆಯ್ತು, ಶಾಸ್ತ್ರಕ್ಕೂ ಬಿಟ್ಟಾಯ್ತು. ಅಲ್ಲ, ನೆನ್ಸ್ಕೊಂಡ್ರೆ ಅದ್ ಯಾವ ಮಾಯದಲ್ಲಿ ಇದೆಲ್ಲ ಆಗೋಯ್ತು ಅಂತ ಅನ್ಸ್ತೈತಿ ನಂಗೆ. ಪಾರು ಹೇಳಿದ್ದು ದಿಟ. ಗುಂಡೂನು ಸೀನಾನು ಜನ್ಮಕ್ಕಾಗಷ್ಟು ಈಗಾಗಲೇ ಜಗಳ ಹಾಕೊಂಡ್ಬಿಟ್ಟವ್ರೆ. ಇನ್ನೇನೇ ಆದ್ರೂ ಪಿರುತಿ ಆಗ್ಬೇಕು, ಆಟೆಯ. ಅವ ಮಕ್ಕಳವ ಈಟೆಲ್ಲ ಮಾಡ್ದವಳು ಅದನ್ನೋ ಮಾಡದೆ ಬಿಡ್ತೀಯ ನೀನು? ಮಾಡೇ ಮಾಡ್ತೀಯ. ಆದ್ರೂ ಪಾಪ ನಮ್ ಗುಂಡು ಅದಿನ್ನು ಮಗಿ. ಅದಕ್ಕೆ ಈ ಸಂಸಾರ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅದು ಏಟೊಂದು ನಾಚ್ಕೊತಾವಳೋ ಏನೋ. ನೆನ್ಸ್ಕೊಂಡ್ರೆ ನಂಗೆ ನಾಚಿಕೆ ಐತೈತೆ. ಅವ ಪಾರು, ನಾನೇ. ಯಾಕೆ ಪಾರು ನಾಚ್ಕೊಂಡು ಅಲ್ಲೇ ನಿಂತಿದ್ಯಾ? ಯಾಕೋ ಗೊತ್ತಿಲ್ಲ ಮಾವ, ರಶ್ಮಿನ ನೆನ್ಪು ಮಾಡ್ಕೊಂಡ್ರೆ ನನಗೆ ನಾಚಿಕೆ ಬರ್ತಿದೆ. ಅಲ್ವಾ, ನೀನು ನಾಚ್ಕೊಂಡ್ಯಾ? ಈಗ ತಾನೆ ನಾನು ನೆನ್ಸ್ಕೊಂಡು ನಾಚ್ಕೊಂಡೆ. ಇದ್ಯಾಕೆ ಬರೋ ನೀರು ತಕೊಂಡ್ಬಂದಿದ್ಯಾ? ನಾನು ಆಗ್ಲೇ ನೀರು ತಕೊಂಡ್ಬಂದೀವ್ನಿ. ಇದು ನೀರಲ್ಲ, ನೀರು ಹಾಕ್ತೆ ಕಾಯಿಸಿರೋ ಬಿಸಿ ಬಿಸಿ ಬಾದಾಮಿ ಹಾಲು. ಬಿಸಿ ಬಿಸಿ ಬಾದಾಮಿ ಅಲ್ಲ, ನಾಲ್ಗೆ ಸೋಡಕ್ಕಿಲ್ವಾ? ಇನ್ನೊಂದು ಲೋಟ ತಗೊಬರ್ಬೇಕಿತ್ತು, ಆರಿಸ್ಕೊಂಡು ಕುಡಿಬೋದಿತ್ತು ನೀನು. ಇರೋ, ನಾನೇ ತಕೊಬತ್ತೀನಿ. ಇದು ನಂಗಲ್ಲ, ನಿನಗೆ. ಯಾಕೆ ಬಾರು, ಯಾವತ್ತೂ ಇಲ್ದಿರೋದು ಇವತ್ತು? ಅಲ್ಲಿ ರಶ್ಮಿಗೆ ಹಾಲು ಕೊಟ್ಟು ಕಳಿಸಿದ್ವಿ, ಅದಕ್ಕೆ ನಾನೆಲ್ಲಿ ಹಾಲು ತಗೊಂಡು ಬಂದಿದ್ದೀನಿ. ಬಾರು, ನಂಗೇನು ಅರ್ಥ ಆಯ್ತಿಲ್ಲ. ಅಲ್ಲಿ ಕೊಂಡು ಶಾಸ್ತ್ರ ಇತ್ತು, ಅದಕ್ಕೆ ಅವಳ ಕೈಯಲ್ಲಿ ಹಾಲು ಕೊಟ್ಟು ಕಳಿಸಿದ್ವಿ. ನಾನು ಶಾಸ್ತ್ರ ಸಂಪ್ರದಾಯ ಎಲ್ಲ ತಿಳ್ಕೊಂಡಿರೋ ಹುಡುಗಿ ಮಾವ. ಹಾಲು ಕುಡಿ. ಬಾರೋ, ಹಿಂಗ್ ನೋಡ್ಬೇಡ ಬಾರು. ಹಂಗೆ ಅಂದ್ರೆ ಹಿಂಗೆ ಮಾವ? ಹಿಂಗೆ ಅಂದ್ರೆ ಹಿಂಗೆ. ನನ್ನ ಕಣ್ಗಳು ನಿನಗೆ ಅಲ್ವಾ ಕಾಣೋದು? ಹಿಂಗೆ ಅಂತ ನೀನೇ ಹೇಳ್ಬಾರ್ದಾ? ಯವ್ವಾ ಬಾರು, ನಾನು ನಿನ್ನ ಕಣ್ಣೇ ನೋಡಕ್ಕಾಯ್ತಿಲ್ಲ ಬಾರು. ಅಷ್ಟು ಕೆಡ್ತಾಗಿದ್ಯಾ? ಏ ಇಲ್ಲ, ಹಂಗಲ್ಲ ಪಾರು. ಬಾಯಿ ಮುಟ್ಕೊಂಡು ಹಾಲು ಕುಡಿ, ಕುಡಿ. ಬಾಯಿ ಬೇಡ ಪಾರು, ಕುಡಿತೀನಿ. ನೀನಲ್ಲೋ ಪಾರು ಹೇಳಿದ್ದು ನಿಂಗೆ ಅಂತ ತಗೊಬಂದೀನಿ ಅಂತ, ಅದಕ್ಕೆ ನಾನು ಎಲ್ಲ ಕುಡಿದ್ಬಿಟ್ಟೆ. ಅಯ್ಯೋ, ಏನ್ ಮಾವ ಒಳ್ಳೆ ಸ್ಕೂಲ್ ಮಗ್ಳು ತರ ರಬ್ಬರ್ ನಂದು ಪೆನ್ಸಿಲ್ ನಂದು ಅನ್ಸ್ಕೊಂಡು. ಹಂಗಲ್ಲ ಪಾರು, ಇದು ಎಂಜ್ಲಾಗಿತ್ತಲ್ವಾ,
ನೀನ್ ಮೊದಲೇ ಹೇಳಿದಿದ್ರೆ ನೀ ಕುಡಿದ್ಮ್ಯಾಕೆ ಕೊನೆಗೆ ನಾನು ಕುಡಿತಿದ್ದೆ. ಅದ್ಯಾಕೆ ಹಂಗೆ? ನನ್ನ ಅಂಜಲು ನೀನ್ ಕುಡಿಬೋದು, ನೀನ್ ಅಂಜಲು ನಾನು ಕುಡಿಬಾರ್ದಾ? ಅದ್ಯಾವ ಥರ ತಾರತಮ್ಯ? ಅಲ್ಲ ಪಾರು, ನೀ ಎಲ್ಲಿಂದ ಇದೆಲ್ಲ ಕಲ್ತಿದ್ಯೋಳು? ಇದಕ್ಕೆಲ್ಲ ಏನ್ ಕಾರಣ ಹೇಳು? ರೀ ಏನ್ರಿ ಮಾಡ್ತಿದ್ದೀರಾ? ಕನ್ನಡದ ಚಲನಚಿತ್ರ ಗೀತೆಗಳನ್ನು ಹಾಕ್ತಾ ಇದ್ದೀನಿ. ಅಯ್ಯೋ ಈ ಟಪ್ನಾಗ ನಿಮ್ಗೇನ್ರಿ ಆಗೈತೆ? ಹುಷಾರಾಗಿದ್ದೀರಾ ತಾನೇ? ಲೇ ದಡ್ಡಿ, ಒಳಗೆ ಮಗ ಸೊಸೆ ಇಬ್ರು ಅವರೇ, ಅದಕ್ಕೆ ಹಾಡು ಹಾಕ್ತಾ ಇದ್ದೀನಿ. ಅಯ್ಯೋ ಅವ್ರಿಗೆ ಬೇಕಂದ್ರೆ ಮೊಬೈಲ್ನಾಗ ಹಾಕಂತಾರೆ, ಅದಕ್ಕೆ ನೀವು ಯಾಕೆ ಹಾಕ್ತಿದ್ದೀರಾ? ಅಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದೆಯಾ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಮಗ ಸೊಸೆ ಇಬ್ರು ಮೊದಲನೇ ರಾತ್ರಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗವ್ರೆ. ಅವರಿಗೆ ಮುಜುಗರ ಆಯ್ತದೆ. ನಮಗೆ ಆಗಿರೋ ಮುಜುಗರ ಅವ್ರಿಗೆ ಗೊತ್ತಾಗಬಾರ್ದು, ಅವ್ರಿಗಾಗಿರೋ ಮುಜುಗರ ನಮ್ಗೆ ಗೊತ್ತಾಗಬಾರ್ದು. ಅದಕ್ಕೆ ಹಾಡು ಹಾಕ್ತಾ ಇದ್ದೀನಿ. ಹಾಡನ್ನು ಕೇಳ್ತಾ ಇದ್ರೆ ಅವರಿಬ್ರು ಮನಸ್ಸು ತೇಲ್ಕೊಂಡು ಹೋಯ್ತದೆ. ಮಾಡೋದೆಲ್ಲ ಮಾಡಿ ಇವಾಗ ಉಲ್ಲಾಸ ಅಂತವ್ನಿ. ಅಪ್ಪ ನನ್ನ ಮಗನ ಜೀವನ ಕೆಳಗೂ ಅಲ್ಲ ಮೇಲೂ ಅಲ್ಲ ನಂಗಾಗಿ ಅತಂತ್ರ ಕುಂತೈತೆ. ಇವ ಹಿಂಗೆ ಹಾಡು ಬೇರೆ ಕೇಡು. ಆಯ್ತು ಕಣ್ರಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಮಾಡಿ. ಎಮ್ಮು ಎಮ್ಮು ನೋಡ್ದೆ ನೋಡ್ದೆ, ಅಯ್ಯ ಇವನಿಗೇನಾಯ್ತು ಹಿಂಗಾಡ್ತಿದ್ದಾನೆ? ಹಾಲು ಕುಡಿಯೋಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಆದ್ಮೇಲೆ ಕುಡಿ. ಅತ್ತಿಗೆ ಚೆನ್ನಾಗಿರೋ ಅತ್ತೆ ಮನೇಲಿ ಅಂತ ಹೇಳಿರೋದಕ್ಕೇನೆ ಈ ನನ್ನ ಮಗ ಬಚಾವಾಗಿದ್ದಾನೆ. ಇಲ್ಲ ಅಂದರೆ ಯಾವನಾನ ನನ್ನ ಹತ್ರ ಹಿಂಗೆ ರೇಗಾಡಿ ಬದುಕಿದುಂಟ ಜನ್ಮ ಜನ್ಮ ಜಾಲಾಡ್ಬಿಡ್ತಿದ್ದೆ. ಒಂದೊಂದು ಕ್ಷಣ ಕಳೀತಿದ್ದಂಗೆ ಭಯ ಜಾಸ್ತಿ ಆಯ್ತೈತೆ. ಪಿಂಕಿ ದೇವಸ್ಥಾನಕ್ಕೆ ಬಂದು ಕಾಯ್ತಾ ಇರ್ತಾಳೆ. ಅವಳಿಗೆ ಏನಂತ ಹೇಳಲಿ ನಾನು? ಅಯ್ಯೋ ದೇವ್ರೆ, ಯಾಕೋ ಹಶ್ವಾಗ್ತಾ ಇದೆಯಲ್ಲ? ಇವಳಜ್ಜಿ, ಇವಳೊಬ್ಳು ಎಮ್ಮೆ ತಿಮ್ಮಿ, ತಟ್ಟೆ ಕಾಣಂಗಿಲ್ಲ, ತಿನ್ನಕ್ಕೆ ಕೂತ್ಕೊಬಿಡ್ತಾಳೆ. ಎಷ್ಟು ಹಶ್ವಾಗಿತ್ತು. ಹಬ್ಬ, ಇವಾಗ ನೆಮ್ಮದಿ ಸಿಕ್ತು ಜೀವಕ್ಕೆ. ಏಯ್ ತಡಗ್ಲಿ, ಇಷ್ಟೆಲ್ಲ ಆದ್ರೂ ಏನು ಆಗದೆ ಇರೋ ತರ ಅವಳೆ ಧಾರವಾಡ ಎಮ್ಮೆ ಬೂಸ ತಿನ್ನಕ್ ತಿಂತಿದ್ದೆಲೆ. ನಾಚಿಕೆ ಆಗಲ್ವಾ ನಿನಗೆ? ಏನ್ರಿ ಅದು ಸದ್ದು? ಸುಮ್ಮನೆ ಮಲ್ಕಳೆ, ನೆಲ ಕೇಳಿಸ್ಕೋಬಾರ್ದು. ಅಲ್ಲ ರೀ, ಏನೋ ಲೋಟ ಬಿದ್ದಲ್ಲ ರೀ. ಥೋ, ಸುಮ್ಮನೆ ಬಿದ್ಕೋ ಅಂದರೆ ಏನು ಗೊತ್ತೇ ಇಲ್ಲದೆ ಅವ್ರ ಥರ ಆಡ್ತಾರೆ. ಅಯ್ಯೋ ಶಿವನೇ, ನನ್ನ ಮಗ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ಪಿಂಕಿ ಗತಿ ಏನು? ಅಷ್ಟು ಚೆನ್ನಾಗಿರೋ ಮಗಿಗೆ ಹೆಂಗೆ ಮೋಸ ಮಾಡೋಕ್ಕಾಯ್ತದೆ? ಏನಪ್ಪ ಮಾಡಲಿ? ಏಯ್, ಏನೇ ಯೋಚನೆ ಮಾಡ್ತಾ ಇದೆಯಾ? ಬಿದ್ಕೋ. ಏನು ಅಂದೆ ನೀನು ಓತಿಕೇತ ನನ್ನ ಮಗನೇ? ಏನೋ ನಮ್ಮಣ್ಣ ಅನುಸರಿಸ್ಕೊಂಡು ಹೋಗು ಅಂತಂದ. ನಮ್ಮತ್ಗೆ ಇಲ್ಲೇ ಜೀವನ ಮಾಡು ಅಂದಿದ್ದಕ್ಕೆ ನಾನೇ ಬಂದು ನಿನ್ನ ಮಗು ಥರ ಮಾತಾಡ್ಸಿದ್ರೆ ಗಾನ್ ಚಾಲಿ ಮಾಡಿ ಮುಖ ಆ ಕಡೆ ತಿರುಗಿಸ್ಕೊಂಡು ಇವಾಗ ನನ್ನೇ ದಡುಗ್ಲಿ ಅಂತ ಇದ್ಯಾ? ಯಾಕೋ ಏನ್ ನಿಮ್ಮಪ್ಪ ರೇಷನ್ ಕೊಟ್ಟು ಬೆಳೆಸಿದಾರೇನೋ ನನ್ನ ಅಂಚಿ ಕಡ್ಡಿನ ನಮ್ಮ ಮಗನೇ?
ನಿನ್ಗಲ್ಲ ಕಡೆ, ನೀನು ಹೊಡೆಯಕ್ಕಾಗಲ್ಲ. ಅರೆ ನಿನ್ನಂತ ಬಾಯಿ ಬಟ್ಕಿನ ನನಗೆ ಗಂಟಾಕಿ ಅಲ್ಲಿ ನೆಮ್ಮದಿಯಾಗಿ ಮಲಗೋನಲ್ಲ ನಮ್ಮಪ್ಪ, ಅವನಿಗೆ ಜನ ಹೊಡಿಬೇಕು. ನನಗೆ ಅನ್ನಕ್ ಬತ್ತೀಯ? ಯಾವ ತಾರ ನೀನು ಮಕಾನ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಬೈಲಿ ಸರಿಯಾಗಿ ನೋಡ್ಕಬ್ಬ. ಏ ಯಾವತ್ತಾನ ಅಲ್ಲ, ಹೆಣ್ಣ ಹುಟ್ಟಿದ ಮೇಲೆ ದಿನ ನನ್ನ ಮಕ್ಕನ ಕನ್ನಡಿ ನೋಡ್ಕೊತಾನೆ ಇರ್ತೀನಿ ಕಣೋ. ದಿನ ನೋಡ್ಕೊಂಡ್ರು ನೀನ್ ಹೆಂಗಿದೆ ಅಂತ ಗೊತ್ತಾಗ್ಲಿಲ್ವೇನೆ ಗಜಗಾಮಿನಿ? ಲೋ ಬೇಡ ಕಣೋ, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ ಕಣೋ. ಏನೇ ಮಾಡ್ತೀಯ ದೊಡ್ಡದಿಮ್ಮಿ? ನನ್ನ ಜೀವನನ ನಾಶ ಮಾಡ್ಬಿಟ್ಟು ಚಕ್ಲಿ ತಿಂತ ಕೂತವಳೆ. ಬರ್ಗೆಟ್ಟು ಬಂಡ್ಬಾಳ್ ಬದುಕೋರು ಈ ತರ ತಟ್ಟೆ ನೋಡಿದ ತಕ್ಷಣ ಕಾವ್ ಅನ್ನಲ್ಲ ಕಣೆ. ಲೋ ಅಕ್ಕಿ ಹಪ್ಳ, ಒಂದ್ಸಲಿ ತಟ್ಟಿದ್ರೆ 112 ಚೂರ್ ಆಗ್ಬಿಡ್ತೀಯ. ನನ್ ಬಗ್ಗೆನೆ ಮಾತಾಡ್ತೀಯನೋ ಅಡ್ನಾಡಿ? ನಾನ್ ಅಡ್ನಾಡಿ ಆದ್ರೆ ನೀನು ಕೆಸರಲ್ಲಿ ಬಿದ್ದು ಒದ್ದಾಡೋ ಗೇಂಡ ಮೃಗ. ಲೋ ಕೆಸ್ರಲ್ಲಿ ಬಿದ್ದು ಒದ್ದಾಡೋದು ಗೇಂಡ ಮೃಗ ಅಲ್ಲ ಕಣೋ, ಬೇಕೂಪ ನೀರಾನೆ. ನೋಡ್ದಾ ನಿನ್ ಫ್ಯಾಮಿಲಿ ಬಗ್ಗೆ ನಿನಗೆ ಎಷ್ಟು ಚೆನ್ನಾಗತ್ತು ನೋಡ್ದಾ? ಲೋ ಫ್ಯಾಮಿಲಿ ಗಿಮಿಲಿ ಅಂತ ನನ್ ಮನೆ ವಿಷಯಕ್ಕೆ ಬರ್ಬೇಡ. ಎತ್ತೆಸ್ತ ಅಂದ್ರೆ ಮಾರಿಗುಡಿ ದಾಟಿ ಮೈಸೂರು ರೋಡಲ್ಲಿ ಬಿದ್ದಿರ್ಬೇಕು ನನ್ ಮಗನೇ. ಹೂ ಕಡೆ, ನೀನಿರೋ ತೂಕಕ್ಕೆ ಬೆಟ್ಟ ಎಸೆದ್ರೇನೆ ಒಳ್ಳೆ ಫುಟ್ಬಾಲ್ ತೂರ್ಕೊಳೋದಂಗ್ ಹೋಗಿ ಗ್ರೌಂಡ್ ಅಲ್ಲಿ ಬಿದ್ದಿರ್ತದೆ. ಏಯ್ ನಮ್ಮಣ್ಣ ಕಷ್ಟಪಟ್ಟು ಬೆಳೆಸಿರೋ ಬಾಡಿ ಕಣೋ ಇದು. ನಿನ್ನಂಗೆ ಅವ್ರಿವ್ರಿಗೆ ಜಿಮ್ ಕಲಿಸ್ತೀನಿ ಅಂತ ಮೋಸದಿಂದ ಕಾಸಿಸ್ಕೊಂಡು ತಿಂದಿರೋ ಬಾಡಿ ಅಲ್ಲ ಇದು. ಹೌದು ಕಣೆ, ಡಯಟ್ ಮಾಡ್ತೀನಿ ಅಂತ ಹೇಳಿ ಮೈಸೂರು ಝೂ ಅಲ್ಲಿ ಆನೆಗೆ ಹಾಕೋ ಕಲಂಗ್ರಿ ಹಣ್ಣು ಬಾಳೆಗೊನೆ ಕತ್ಕೊಬಂದ್ ತಿಂದ್ರೆ ಯಾವನೇ ಸಣ್ಣ ಆಯ್ತಾನೆ? ಏನ ನನ್ ಬಗ್ಗೆನೇ ಮಾತಾಡ್ತೀಯಾ? ನಿನ್ನ ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯಿತು ದೈವ ಅಂದಂಗೆ ಅಲ್ಲೆಲ್ಲೋ ಬಿರಿಯಾನಿ ಮಾರ್ಕೊಂಡು ಹಂಗೋ ಹಿಂಗೋ ಹೆಂಗೋ ಇದ್ದೆ. ಅಜ್ಜಯ್ಯ ಇದ್ದಾಳಲ್ಲ, ನನ್ನ ತಮ್ಮ ಚೆನ್ನಾಗಿ ಮಾಡಿಟ್ಟಿದ್ದಾನೆ, ನಾನು ಖತರ್ನಾಕ್ ಪ್ಲ್ಯಾನ್ ಮಾಡ್ತೀನಿ ಬನ್ನಿ ಅಂತ ಕರ್ಸ್ಕೊಂಡ್ಲು. ಈಗ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಸೀರೆ ಯಾರನ್ನೋ ಮದುವೆ ಆಗ್ಬಿಟ್ಟ. ಈ ಟೈಮಲ್ಲಿ ಜಯ ಬಂದರೆ ನನ್ನನ್ನು ಸುಮ್ಮನೆ ಬಿಡ್ತಾಳಾ? ಹಾಲಿನ ಲೋಟ ಚೆಲ್ಲೋವರೆಗೂ ನೀನೇನು ಗೆಣಸು ಕೀಳ್ತಾ ಇದ್ದ ಅಂತ ನನ್ನ ಅಕ್ಕ ಒದ್ದು ಬಾರಿಸ್ಬಿಡ್ತಾಳಲ್ಲಪ್ಪ. ಈಗೇನು ಮಾಡೋದು? ನನಗೆ ಹೊಡೆದ್ಬಿಟ್ಟ ನೀನು? ಮಾಡ್ತೀನಿ ರೇ ನಿನಗೆ. ಬಾರೋ, ಇವತ್ ನೀನ ನನ್ನ ನೋಡೇ ಬಿಡೋಣ. ಬಾರೋ, ಏನೋ ಮಾಡ್ತೀಯ ನೀನು? ನಿನ್ ಕೈಲಿ ಏಯ್ ಜಿಮ್ ಬಾಡಿ ಕಣೆ ಇದು, ತಾಳದಾದ್ರೆ ಬಿದ್ದು ಸೊಂಟ ಮುರ್ಕೋಬೇಕು. ಏನ ಜಿಮ್ ಬಾಡಿನಾ? ಏನೋ ಜಿಮ್ ಬಾಡಿ ನಿನ್ ತಲೆ? ಇವರೇನು ಮುದ್ದಾಡ್ತಾ ಇದ್ದಾರಾ ಇಲ್ಲ ಗುದ್ದಾಡ್ತಾ ಇದ್ದಾರಾ? ಮುರ್ದೇ ಬಿಟ್ಟ ಲೇ ಮೂಟೆ. ಇಷ್ಟು ವರ್ಷ ನಾನು ಮನೆ ಕತ್ತಿದ್ದೀನಿ, ಮಂಚನೇ ಮುರಿದಾಗ್ತಾ. ಆ ಉಚ್ಮುಂಡೆ ಮಗ ನಮ್ಮ ಅಪ್ಪ ಬಂದ್ರೆ ಇದಕ್ಕೂ ನನಗೆ ಬೈತಾನೆ. ನಾನು ಏನೇ ಹೇಳಿ ಅವನಿಗೆ, ಎಲ್ಲ ನನ್ನ ಕರ್ಮ. ಏನಂದೆ? ಇನ್ನೊಂದ್ಸಲ ಹೇಳು. ಅದೇ ಪಾರು, ಯಾಕೆ ಹಿಂಗೆಲ್ಲ ಕಲ್ತಿದ್ಯಾ ಅಂತ ಕೇಳ್ತಿದ್ದೆ. ನೀನು ಭಾರಿ ಜಾಸ್ತಿ ಮಾತಾಡ್ತೀವಿ ಇವಾಗ. ಮೊದಲೆಲ್ಲ ನೀನು ಹಿಂಗಿರ್ಲಿಲ್ಲ, ನೀನಾಯ್ತು ನಿನ್ನ ಪಾಡಾಯ್ತು ಅಂತಿದ್ದೆ. ಇವಾಗ ನಿಂಗೆ ಭಾರಿ ಬಾಯಿ ಬಂದ್ಬಿಟ್ಟೈತೆ. ಅಂದ್ರೆ 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 ಎಲ್ರ ಮುಂದೆ ನೀನು ನನ್ನ ಹೀಯಾಳಿಸ್ತೀಯ. ಆಮೇಲೆ ಆಮ್ಯಾಕೆ ಗಂಡ ಹೆಂಡ್ರು ಅಂತೀಯ. ಆಮ್ಯಾಕೆ ನಾನೇನಕ್ಕಾರ ಒಪ್ಕೊಳ್ಳಿಲ್ಲ ಅಂದ್ರೆ ರಾಣಿ ರತ್ನ ಅಂತ ಕೂಗ್ತೀಯ. ಆಮೇಲೆ ಆಮ್ಯಾಕೆ
ಏನೇನೋ ಅಂತ್ಯ. ಏನೇನೋ ಅಂದರೆ ಅದೇ ಏನೇನೇನೇನೇನೋ ಅಂತ್ಯ. ನೀನು ಏನೇನೇನೋ ಅಂದರೆ ಏನೇನೇನೋ ಹೇಳು. ಅದು ಪಕ್ಕ ಬಂದು ಮಾಲೀಕ ಅಂತ್ಯ. ನನ್ನ ಗಂಡನಿಂದನೇ ನಾನು ಪಳಪಳ ಅಂತ ಒಳಿತಿರೋದು ಅಂತ್ಯ. ನಾನು ಒಲಿ ವಸ್ತ್ರ ಹಿಡ್ಕೊಂಡು ಪಕ್ಕ ಕೇಳ್ಕತ್ತೀಯ. ಹಿಂಗೆ ಹಿಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀಯ. ಕೆಣ್ಣೆ ಎಲ್ಲ ಗಿಣ್ತೀಯ. ಅವ ನಾನು ಹಿಂಗೆಲ್ಲ ಮಾಡ್ತೀನಲ್ಲ, ನಿಂಗೆ ಏನು ಅನ್ಸುತ್ತೆ? ಇಲ್ಲಪ್ಪ, ನಾ ಹೇಳಕ್ಕಿಲ್ಲ. ಇಲ್ಲಿ ಪರವಾಗಿಲ್ಲ, ಹೇಳು. ಬ್ಯಾಡ, ಆಮ್ಯಾಕೆ ನೀನು ಅದನ್ನೇ ಹಿಡ್ಕೊಂಡು ಮತ್ತೆ ಏನೇನೇನೇನೋ ಹೇಳ್ತೀಯ. ಇಲ್ಲ ಮಾವ, ನೀನು ಹೇಳಲ್ಲ, ಹೇಳು. ನಾನು ಈ ಥರ ಎಲ್ಲ ಮಾಡ್ತಿದ್ರೆ ನಿಂಗೆ ಭಯ ಆಗುತ್ತಾ? ಇಲ್ಲಪ್ಪ. ಕೋಪ ಬರುತ್ತಾ? ಇಲ್ಲಪ್ಪ. ಮತ್ತೆ ನಾಚಿಕೆ ಬರ್ತದೆ.